ಯಾವುದೇ ಸಾವು ಹಿಂದೂಗಳ ಸಾವಾದಾಗ ಕಾಂಗ್ರೆಸ್ನವರು ಯಾಕೆ ಅವ್ರ ಮನೆಗೆ ಹೋಗೋದು, ಭೇಟಿ ಆಗೋದು, ಸಾಂತ್ವನ ಹೇಳೋದು, ತನಿಖೆ ಮಾಡ್ತೀವಿ ಅನ್ನೋದು ಒಂದರಿ ಮಾಡಿದ್ರು ಸಿದ್ದರಾಮಯ್ಯನವರು. ಹತ್ಯೆ ಆದ ದಿವಸನೇ ಹೇಳಿಕೆ ಕೊಡ್ತಾರೆ, ಇದು ಅವ್ರ ವೈಯಕ್ತಿಕ. ಮತ್ತು ಹೋಮ್ ಮಿನಿಸ್ಟ್ರ್ ಹೇಳ್ತಾರೆ ಅವ್ರು ಲವ್ ಮಾಡಿದ್ರು. ಬಿಜಾಪುರನ ಒಬ್ಬ ಮಂತ್ರಿ ಶಿವಾನಂದ ಪಾಟೀಲ್ ಅಂತ ಹೇಳ್ದಾನೆ, ಅದೊಂದು ಆಕಸ್ಮಿಕ. ಇದೇ ಮುಸ್ಲಿಂ ಮಹಿಳೆ ಅತ್ಯಾಚಾರ ಆಗಿ ಅಥವಾ ಮಹಿಳೆ ಕೊಲೆ ಆಗಿದ್ದರೆ ರಾಹುಲ್ ಗಾಂಧಿ ಓಡಿ ಬರ್ತಿದ್ದ. ಉತ್ತರ ಪ್ರದೇಶನಾಗ ಹೆಂಗೆ ಓಡಿ ಹೋಗ್ತದೆ? ಬಿ ಜೆ ಪಿ ಸರ್ಕಾರ ಎಲ್ಲದೋ ಅಲ್ಲಿ ಓಡಿ ಹೋಗ್ತದೆ. ರಾಜಸ್ಥಾನದಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾಡ್ರಾ ಯಾರೂ ಹೋಗ್ತಿದ್ದಿಲ್ಲ. ಈ ನೇಹಾ ಹಿರೇಮಠರ ಹತ್ಯೆ ಆದಾಗ ತಕ್ಷಣ ಯಾಕೆ ಧಾವಿಸಿ ಬರಲಿಲ್ಲ ಕಾಂಗ್ರೆಸ್ನವರು? ಅವತ್ತು ಪ್ರಹ್ಲಾದ್ ಜೋಶಿಯವರು ಹೋದರು, ಅಲ್ಲಿ ಮಹೇಶ್ ತೆಂಗಿನಕಾಯಿ ಅವರು ಹೋದರು, ಸಾಯಂಕಾಲ ನಾನು ಹೋದೆ. ಅಂದರೆ ಹಿಂದೂಗಳ ಹೆಣ್ಣು ಮಕ್ಕಳ ಕೊಲೆ ಆದರೆ ಅವರಿಗೆ, ಮತ್ತು ದಲಿತರ ಕೊಲೆ, ಇವತ್ತು ಯಾದಗಿರಿಯಲ್ಲಿ ಒಂದು ಕೊಲೆ ಆಗಿದೆ. ಅಲ್ಲಿ ದಲಿತ ಒಬ್ಬ ಯುವಕ ರೊಟ್ಟಿ ಬೆಳಲಿಕ್ಕೆ ಹೋದಾಗ ಮಂಜುಳಾ ಮಣ್ಣಿನ ಆಭರಣ ತಯಾರಿಸಿ ತಿಂಗಳಿಗೆ 80,000 ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅಲ್ಲಿನ ಸೇಮ್ ಅದೇ ಹೆಸರು, ಅಲ್ಲಿ ಅವ್ರ ಮನೆ ಹೊಕ್ಕು, ದಲಿತನ ಮನೆ ಹೊಕ್ಕು ಇವತ್ತು ಕೊಲೆ ಆಯಿತು. ಹಾಗಾದ್ರೆ ಕಾಂಗ್ರೆಸ್ ಏನು ಕತ್ತಿ ಕಾಯ್ಲಾಕತ್ತದೆ? ಹೋಗ್ಬೇಕು, ದಲಿತರ ಮನೆಗೆ ಹೋಗ್ಬೇಕಂತ ಪ್ರಿಯಾಂಕರಿಗೆ. ಇನ್ನೂರಿಗೆ ಯಾಕೆ ಹೋಗಲಿಲ್ಲ? ಕಾಂಗ್ರೆಸ್ದೇ ಇದ್ದಾರಲ್ಲ ಸರ್ ಕಾರ್ಯಕರ್ತ. ಹಾಂ, ಕಾಂಗ್ರೆಸ್ ಕಾರ್ಪೊರೇಟ್ರಿ, ಬಿ ಜೆ ಪಿದಲ್ಲ. ನೀವು ಕಾಂಗ್ರೆಸ್ ಕಾರ್ಪೊರೇಟ್ರನ್ನ, ಕಾಂಗ್ರೆಸ್ ಕಾರ್ಯಕರ್ತನೇ ರಕ್ಷಣೆ ಮಾಡ್ಲಿಕ್ಕಾಗೋದಿಲ್ಲ. ಇನ್ನು ಅನ್ಯಾಯ ಏನು ಸಾಮಾನ್ಯ ಜನರದ್ದು ಏನು ನೀವು ರಕ್ಷಣೆ ಮಾಡ್ತೀರಿ? ರಾಜ್ಯದಲ್ಲಿ ಪಾಕಿಸ್ತಾನ ಧ್ವಜ ಹಾರಿಸ್ತಾರೆ, ಏನೂ ಕ್ರಮ ಆಗೋದಿಲ್ಲ. ಏನು ಹನುಮಾನ್ ಚಾಲೀಸ ತನ್ನ ಅಂಗಡಿಯಲ್ಲಿ ಅದನ್ನು ಕೇಳಬೇಕಾದ್ರೆ ಅವನ ಮೇಲೆ ಹಲ್ಲೆ ಆಗ್ತದೆ. ಬೆಂಗಳೂರಿನಲ್ಲಿ ಕಾರಿನಲ್ಲಿ ಜೈ ಶ್ರೀರಾಮ್ ಅಂದಿದ್ದಕ್ಕೆ ರಾಮನವಮಿ ದಿವಸ ಕಾರ್ಯಕರ್ತ ಅವ್ರನ್ನ, ಆ ಹುಡುಗರನ್ನ ಹಿಡಿದು ಅವ್ರಿಗೆ ಹೊಡೆದು ಅಲ್ಲಾಹು ಅಕ್ಬರ್ ಪಾಕಿಸ್ತಾನ ಪರ ಘೋಷಣೆ ಕೊಡೋತಾರೆ. ಯಾವನೋ ಮೈಸೂರಿನಾಗ ಒಬ್ಬ ನರೇಂದ್ರ ಮೋದಿಯವರ ಬಗ್ಗೆ ಒಂದು ಒಳ್ಳೆಯ ಹಾಡು ಕಟ್ಟಿದ್ದಕ್ಕೆ ಅವನು ಕರ್ಕೊಂಡೋಗಿ ಒಳಗೆ ಹಾಕಿ ಅಲ್ಲಾಹು ಅಕ್ಬರ್ ಅಂದು ಹೊಡೆದು ಬಡದು ಅವನಿಗೆ ಚಿತ್ರಹಿಂಸೆ ಕೊಡ್ತಾರೆ. ಈ ಸರ್ಕಾರ ಪಾಕಿಸ್ತಾನದ ಒಂದು ಸರ್ಕಾರ ಆಗಿದೆ. ಇದು ನಮ್ಮ ಸರ್ಕಾರ ಅಲ್ಲ. ಇದು ಭಾರತದಲ್ಲಿರುವಂಥ ಕರ್ನಾಟಕ ಸರ್ಕಾರ ಅಲ್ಲ, ಇದು ಪಾಕಿಸ್ತಾನದ ಒಂದು ರಾಜ್ಯದ ಸರ್ಕಾರನಂಗೆ ಸಿದ್ದರಾಮಯ್ಯನವ್ರು ನಡೀತಾ ಇದ್ದಾರೆ. ಇದರಿಂದ ಇಡೀ ರಾಜ್ಯದಲ್ಲಿ ಅಲ್ಲ, ದೇಶದಲ್ಲಿ ಇವತ್ತು ಹಿಂದೂಗಳು ನಮ್ಮ ಸನಾತನ ಧರ್ಮ ಉಳಿಬೇಕು, ಲವ್ ಜಿಹಾದನ್ನು ಅಂತ್ಯ ಕಾಣಿಸ್ಬೇಕು. ಹಿಂದೂ ಹೆಣ್ಣುಮಕ್ಕಳ ಮೇಲೆ ಇವತ್ತೇನೋ ಲವ್ ಜಿಹಾದ್ ಅನ್ನುವಂತಹ ಒಂದು ವ್ಯವಸ್ಥಿತವಾಗಿ ಸಂಚು ದೇಶದಲ್ಲಿ ನಡೆದಿದೆ. ಅದಕ್ಕೆ ನಾವು ಹೇಳ್ತಾ ಇದ್ದದ್ದು CBI ಕೊಟ್ಟಿರ್ತಾಳೆ, COD ಕೊಟ್ಟರೆ ಏನು COD ಅವ್ರು ಏನು ಮಾಡ್ತಾರೆ? ಇದೇ ಅಧಿಕಾರಿಗಳು ಇರ್ತಾರೆ, ಇವ್ರಿಗೆ ಹೇಳ್ತಾನೆ CM ಏನೂ ಇಲ್ಲಪ್ಪ, ಅದು ಏನೂ ಸಂಬಂಧ ಇಲ್ಲ, ಅವ್ರ ಅಧಿಕಾರ ಅವಧಿ